ಅತ್ತಿಗೆ ಓಡ್ ಬರ್ತೀರತ್ತಿಗೆ, ಇಲ್ಲಾಂದ್ರೆ ನೀವು ಇವಾಗಲೇ ನನ್ನ ಜೊತೆ ಬಂದ್ಬಿಟ್ರಿ. ಹ್ಞೂ ನಮ್ಮ ಕವಿತಾ, ಬಾ ಕವಿತಾ ಹೋಗೋಣ. ಇನ್ನೂ ಒಂದು 2 ದಿವಸ ಇರ್ಲಿ ಬಿಡು ಅತ್ತಿಲಮ್ಮ, ಹಂಗೆ ನಾಮಕರಣ ಮಾಡಿ ಕರ್ಕೊಂಡೋಗಿರಂತೆ. ಅಯ್ಯೋ ಮನೆ ತುಂಬ ಇರ್ತಾರೆ ದೇವಮ್ಮ, ಕಳಿಸ್ಕೊಡ್ದೇವಮ್ಮ, ಹೆಂಗೂ 3 ತಿಂಗಳು ತುಂಬಲ್ಲ. ಬೇಡ ಬಿಡಮ್ಮ, ಏನು ಬೈಕೊಂಬೇಡ. 9 ತಿಂಗಳಾಗ ನಾವೇ ನಾಮಕರಣ ಮಾಡ್ತೀರಿ, ಹಂಗೆ ಕರ್ಕೊಂಡೋಗಿದ್ರಂತೆ. ಏನು ದೇವಮ್ಮ ಇನ್ನೂ 9 ತಿಂಗಳು? ಅಯ್ಯೋ ಆಗಲ್ಲ ದೇವಮ್ಮ, ನಮ್ಮ ಸೊಸೆನ ಬಿಟ್ಬಿಟ್ಟು ಅಷ್ಟು ದಿನ ಇರೋಕ್ಕಾಗಲ್ಲ. 5 ತಿಂಗಳು ತುಂಬತಾನೆ ಕಳಿಸ್ಕೊಡು. 9 ತಿಂಗಳಾಗ ನಾವೇ ಅಲ್ಲೇ ನಾಮಕರಣ ಮಾಡ್ತೀರಿ. ಎಲ್ಲ ನೀವೇ ಮಾಡ್ತಾ ಇರಿ ನಾಮಕರಣ, ಹೆಸರಿಕ್ಕೋದು ಹಾಂ, ಎಲ್ಲ ನಿಮ್ಮದೇ ಖರ್ಚು, ನಾವೇನು ಖರ್ಚು ಮಾಡೋದು ಬೇಡ ನಿಮ್ಗೆ. ಅಯ್ಯೋ ದೇವಮ್ಮ, ನಾವೇನು ಬೇರೆಯವ್ರಿಗೆ ಖರ್ಚು ಮಾಡ್ತಾ ಇದ್ದೀರಾ? ನನ್ನ ಮೊಮ್ಮಗಳಿಗೆ ತಾನೆ, ಹಂಗೆಲ್ಲ ನೀನು ತಿಳ್ಕೊಂಬೇಡ. ಸಿಂಚು, ಇನ್ನೂ 2 ದಿವಸ ನಮ್ಮ ಜೊತೆನೇ ಇರು ಸಿಂಚು. ನಂಗೆ ಯಾಕೋ ಬೇಜಾರಾಗ್ತೈತೆ ನೀನು ಓದ್ತಾ ಇದ್ರೆ. ಅದಕ್ಕೆ ನಾನು ಫಸ್ಟು ಡ್ಯೂಟಿಗೆ ಜಾಯ್ನ್ ಆಗಬೇಕತ್ಗೆ. ಅಣ್ಣ ಹೇಳಿದರೆ ಸಾಯಂಕಾಲ ಕಮಿಷನರ್ ಆಫೀಸ್ ಹತ್ರ ಹೋಗೋಣ ಅಂತ. ಅವ್ರ ಹತ್ರ ಮಾತಾಡ್ಬಿಟ್ಟು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಬೇಕು. ಅದೊಂದು ಕೆಲಸ ಇದೆ ನನಗೆ, ಅದೇನಾಗುತ್ತೋ ಏನೋ. ನನ್ನ ಜಾಬ್ ಸೇರಿ ಇನ್ನೂ 1 ವರ್ಷ ಸಹ ಆಗಿಲ್ಲ. ಅವ್ರು ಈ ಕಡೆ ಟ್ರಾನ್ಸ್ಫರ್ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ 5 ವರ್ಷ ಅಲ್ಲೇ ಇರಬೇಕಂತೆ ಹೊಸ್ದಾಗಿ ಸೇರಿದಾಗ. ಹೌದಾ, ಇವಾಗ ನೀನು ಓದ್ತೀನಿ ಅಂದರೆ ನಂಗೆ ಬೇಜಾರತ್ತೆ ಸಿಂಚು. ಅಯ್ಯೋ ಸುಮ್ಮನೆ ಇರಮ್ಮ, ಅವಳನ್ನ ಸುಧಾರ್ಸೋಕ್ಕಾಗಲ್ಲ, ನಿನ್ನ ಕೈಲೇ ಸುಧಾರ್ಸೋಕ್ಕಾಗಲ್ಲ. ಅವಳು ಮಾಡೋದು ಒಂದೊಂದು ಕಿತಾಪತಿನ. ಮ್ಯಾಮ್ ಸುಮ್ಮನೆ ಇರು ಮ್ಯಾಮ್, ನಮ್ಮ ಮನಸ್ಸು ನಾವು ಚೆನ್ನಾಗಿದ್ರೆ ಕಿತಾಪತಿ ಎಲ್ಲ ಏನಕ್ಕೆ ಬೇಕು ಅಷ್ಟೇ ಅಲ್ಲ. ಹಾಂ ಯಪ್ಪ, ಈ ಕಾಮಿಡಿಗಳೆಲ್ಲ ನಾನು ಕೇಳಲಾರೆ. ಬಾರೆ ಹೋಗೋಣ, ಬಾ, ಅಲ್ಲಿ ನಿಮ್ಮ ಅಣ್ಣ ಕಾಯ್ತವನೆ. ಕವಿತಾ ದೇವಮ್ಮ ಬರೋಣಮ್ಮ. ಅದೇನು ಮಾಡ್ಕೊಂಡವಳು ಏನೋ ಸವಿತಾ ಮಗುನ ಹಾಕ್ಕೊಂಡು. ಅಯ್ಯೋ ನಂಗೆ ಮನಸ್ಸೆಲ್ಲ ಅಲ್ಲೇ ಐತೆ, ಏನು ಮಾಡ್ಕೊಂಡ್ಲೋ ಏನೋ ಅಂತ. ಅಯ್ಯೋ ಶಂಕರಣ್ಣ ಮಗು ನೋಡ್ಕೊಂಡಿರ್ತಾರ, ಏನೋ ಒಂದು ತುತ್ತು ಮಾಡಾಕೋದು ಅಷ್ಟೇ ತಾನೇ. ಇನ್ನು ಮನೆ ಕೆಲಸಕ್ಕೆಲ್ಲ ಯಾರೋ ಒಬ್ಬ ಬರ್ತಾವಳಲ್ಲ. ಇಬ್ಬರು ಬರ್ತಾವ್ರೆ ದೇವಮ್ಮ. ಎಲ್ಲ ಎಮ್ಮನು ಹಾಲು ಗೀಲು ಒರೆಸೋದು, ಬಟ್ಟೆ ಒಗ್ಯಕ ಒಬ್ಬ ಎಮ್ಮನು, ಅಡುಗೆ ಮನೆಗೆ ಸವಿತಕ್ಕೆ ಏನೇನು ಸಹಾಯ ಮಾಡೋಕ್ಕ. ಹೆಂಗನಾಗ್ಲಿ ನಾವು ಹೆಂಗ್ಸ್ರಂತ ಒಬ್ರ ಜೊತೆಗೆ ಇರಬೇಕಲ್ಲ. ಅದೇನು ಮಾಡ್ಕೊಂಡ್ಲೋ ಏನೋ ಮಗುನ ಹಾಕ್ಕೊಂಡು. ಇವಾಗ 5 ತಿಂಗಳು ಬೇರೆ. ನಂಗೆ ಅದೇ ಮನ್ಸಕ್ಕೆ ಕೊರಿತೈತೆ. ನಾವು ಓದ್ತಿದ್ದೇವಮ್ಮ, ಇನ್ನು ಇಲ್ಲಿರೋಕ್ಕಾಗಲ್ಲ ನನ್ನ ಕೈಲಿ. ಮೌ ದೇವಮ್ಮ, ದೇವಮ್ಮ. ಓ ಚಿಕ್ಕಮ್ಮ ಬನ್ರಿ. ಈ ಹುಡುಗಿ ಯಾರಮ್ಮ? ಯಾಕೆ ಚಿಕ್ಕಮ್ಮ? ಅಲ್ಲ, ನಮ್ಮ ಮನೆ ಹತ್ರ ಬತ್ತಾ ಕೋಲ್ ಕೈಯಾಗಿ ಇಟ್ಕೊಂಡಿದ್ಲೆ ಏನೋ, ನೆಲ್ಲಿ ಪೈಪ್ನ ಪಟ್ ಅಂತ ಹಾಕೊಳ್ಳೆ, ಪೈಪೆಲ್ಲ ಹೊಡೆದೋಗದೆ. ನಾವೆಲ್ಲಿಂದ ತರೋಣ ಪೈಪ್ ಸರ್ ಮಾಡಕ್ಕ? ಹಾಂ, ಬಲೆ ತೀಟಿಗಳಿದ್ದಂಗೊಳೆ ಈ ಹುಡುಗಿ. ಎಷ್ಟು ಉದ್ದ ಕತ್ತೆ ಆದಂಗೆ ಆಗೋಳೆ ಏನು ಗೊತ್ತಾಗಲ್ಲ ಈ ಹುಡುಗಿಗ. ಅದೇನು ತೀಟಿಗಳು ಹುಡುಗಿ. ಅದು ಯಾರು ಇವಳಿಗೆ ಒಳ್ಳೆ ಒಣ ಕಳ್ಸೋರು ಹೇಳು. ಅಯ್ಯೋ ಅಜ್ಜಿ, ನಾನು ಹೊಡಿಬೇಕಂತ ಹೊಡಿಲಿಲ್ಲ ಅಜ್ಜಿ, ಸುಮ್ಮನೆ ಹಿಂಗೆ ಕೋಲ್ ಆಡಿಸ್ತಾ ಇದ್ನಲ್ಲ, ಅದು ಹೋಗಿ ಬಿದ್ದೋಗ್ಬಿಡ್ತು. ಸಾರಿ ಅಜ್ಜಿ. ನೀನು ಸಾರಿ ತಗೊಂಡು ಮೋರಿಗೆ ಹಾಕು. ಇವಾಗ ಪೈಪ್ಕ ಯಾರು ಕಾಸುಗಳು ಕಟ್ಕೊಡ್ತಾರೆ? ನೀನು ಕಟ್ಕೊಡ್ತೀಯಾ? ನಿಮ್ಮ ಅಪ್ಪನ ಕಟ್ಕೊಡ್ತಾನ, ಇಲ್ಲ ನಿಮ್ಮ ಅಮ್ಮನ ಕಟ್ಕೊಡ್ತಾಳ? ಹಾಂ, ಅದ್ಯಾರು ನಿಮ್ಮ ಅಮ್ಮನು ನಿಮ್ಮ ಅಪ್ಪನ ನಂಗೆ ಹಂಗೆ ತೋರಿಸು. ಬಲೆ ಒಣ ಕಳ್ಸೋರೆ ನಿಂಕ. ನನ್ನ ಆಜ್ಞೆ ಅಜ್ಜಿ, ಹುಡುಗಿ ಏನೋ ತಮಾಷೆ ಕೊಡ್ದೋಳೆ, ಪೈಪ್ ಹೊಡೆದೋಗೈತೆ ಬಿಡಜ್ಜಿ, ಅದಕ್ಕೆ ಯಾಕೆ ಹಂಗೆ ಮಾತಾಡ್ತೀಯಾ? ನಿನ್ನ ಆಜ್ಞೆ ಅಂದ್ರೆ ಈ ಅಖಿಲಮ್ಮನ ಮಗಳು ತಾನೆ? ಹ್ಞೂ, ಒಳ್ಳೆ ಟೈಮ್ಗೆ ಬನ್ನಿ. ಒಂದಷ್ಟು ಕಾಸುಗಳು ಕುಂತ್ಕೊಂಡು ಹೋಗ್ಬೇಕು. ಏನು ಕನ್ನತ್ತವು ಕಾಸುಗಳು? ಅಲ್ಲಮ್ಮ, ಇವಾಗ ಪೈಪ್ ಹಾಕ್ಸಕ್ಕೆ 5,000 6,000 ಆಗ್ತದೆ. ಎಲ್ಲಿಂದ ತರಲಿ ನಾನು? ಹಾಂ, ಏನಜ್ಜಿ ಪೈಪ್ ಹಾಕಕ್ಕೆ 5,000 6,000ನಾ? ಅದೇನಜ್ಜಿ ಹಂಗಂತೀಯಾ? ಇರು, ನಮ್ಮ ಅಪ್ಪನ ಬರಲಿ ಹೇಳ್ತೀನಿ, ನಮ್ಮ ಅಪ್ಪನೇ ಹಾಕ್ಸ್ಕೊಡ್ತಾನೆ, ನೀನೇನು ಯೋಚನೆ ಮಾಡಬೇಡ. ನಿಮ್ಮ ಅಪ್ಪನೇನು ಹಾಕ್ಸ್ಕೊಡೋದು ಬೇಡ, ನಂಗೆ ಕಾಸುಗಳು ಬೇಕು. ಕಾಸುಗಳು ಕೊಟ್ಟರೆ ನಾನೇ ಹಾಕ್ಸ್ಕೊಂತೀನಿ. ಅಯ್ಯೋ ಚಿಕ್ಕಮ್ಮ, ಏನು ಒಂದಿಷ್ಟಿದೆ ಪೈಪ್ ಹೊಡೆದೋಗಿರೋದಕ್ಕೆ ಅದಕ್ಕೆ 5,000 6,000 ಕೊಡೋದಾ? ಇಲ್ಲ ಬಿಡು, ಬರಲಿ ನಮ್ಮ ಅಪ್ಪನನ್ನ ನಿಮ್ಮ ಮಳಿನ ಅದು ಸರ್ ಮಾಡಿಬಿಟ್ಟು ಹಾಕ್ಕೊಡ್ತಾರೆ ಬಿಡು. ನಮ್ಮ ಮನೆಗೆ ಅದೇ ಪೈಪುಗಳು ದಂಡಿದೆ. ಮಾವು, ಆ ಪೈಪು ನಾನು ಬೆಂಗಳೂರಿಂದ ತರಿಸಿರೋದು, ಗಟ್ಟಿ ಪೈಪು. ಅದನ್ನು ಹೊಡೆದಾಕ್ಬಿಟ್ಟು ಬಂದವಳು ನೋಡು. ಇವಾಗ ಇಲ್ಲೆಲ್ಲಿ ಸಿಕ್ಕಲ್ಲ ಅಂತ ಪೈಪುಗಳು. ನಾವು ಮೊನ್ನೆ ತೋಟಕ್ಕೆ ಹಾಕ್ಬೇಕು ಅಂತ, ನೆಲ್ಲಿ ಒಂದಿರ್ಲಿ ಅಂತ ಹಾಕ್ಬೇಕು ಅಂತ ಬೆಂಗಳೂರಿಂದನೇ ನಾವು ತಂದಿರೋದು. ಆ ಪೈಪುಗಳು ಚೆನ್ನಾಗವೆ, ಹಾಕ್ಸ್ಕೊಡ್ತೀನಿ ಬಿಡು ಚಿಕ್ಕಮ್ಮ, ಅದಕ್ಕೆ ಬೇಜಾರು ಮಾಡ್ಕೊಂತೀಯಾ? ಇಲ್ಲ ನಂಗೆ ಕಾಸು ಬೇಕು, ನಂಗೆ ಕಾಸು ಕೊಡು, ನಾನೇ ಹಾಕ್ಸ್ಕೊಂತೀನಿ. ಎಲ್ಲರೂ ಹೇಳ್ತಾರಲ್ಲ ಅಜ್ಜಿ ಪೈಪ್ ಹಾಕ್ಕೊಡ್ತೀನಿ ಅಂತ, ನೀವ್ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಹಾಂ, ನೀವೆಲ್ಲ ಕಾಸು ಬೇಕು ಅಂತ ಬಂದಿರೋದು ಅಂತ ಅನಿಸ್ತಾಯ್ತು ನಂಗೆ. ಇವಳವಳ ನಾನು ಕಿಲಾಡಿ ಅಂದ್ರೆ ನಂಗಿನ ಕಿಲಾಡಿ ತಂಗೋಳೆ. ಎಂಥದ್ದಿಲ್ಲ, ನಂಗೆ ಕಾಸು ಬೇಡ, ಕಟ್ಟರೆ ಬೇಡ, ನಾನೇ ಪೈಪ್ ಹಾಕ್ಸ್ಕೊತೀನಿ. ಕಾಸು ಕೊಡ್ರಿ ನಂಗೆ. ಅಯ್ಯೋ ಹೇಳ್ತಾ ಇಲ್ಲೇನಮ್ಮ, ಪೈಪ್ ಹಾಕ್ಸ್ಕೊಡ್ತಾರೆ ಹೋಗು. ಕಾಸು ಇಲ್ಲ, ಯಾವುದೂ ಇಲ್ಲ. ನಾನು ದೇವಪ್ಪನ ಹತ್ರ ಇಸ್ಕೊಂತೀನಿ ಬಿಡು. ಈಸ್ಕೋಗು, ಹಂಗಾದ್ರೆ ಆಯ್ತನ ಹತ್ರ ಬಂದಮೇಲೆ ಕೇಳಿಸ್ಕೋಗು. ಲೆತ್ತೀಟೆ ಸುಬ್ಬಿ, ಯಾಕೆ ಕೈಗೆ ಸುಮ್ಮನೆ ಇರಲ್ಲೇನೆ ನಿಂಕ? ಎಲ್ಲಿಗೋದ್ರೂ ಮಾನ ಮರ್ಯಾದೆ ತೆಗಿತಾ ಇದೆಯಲ್ಲೇ? ಹೋಗಮ್ಮ, ನನ್ನ ಕೋಲ ಹಿಂಗೆ ಅನ್ಕೊಂಡ್ ಬರ್ತಾ ಇದ್ನ, ಅದು ಪೈಪ್ ತಗೊಬಿಡ್ತು, ನಾನೇನು ಮಾಡಲಿ? ದೇವ್ರೇ, ನಿನ್ನ ಅದು ಹೆಂಗೆ ಸುಧಾರಿಸ್ಬೇಕು ಅದೇನೋ ಅಮ್ಮ. ನೀವೇನು ಸುಧಾರಿಸ್ಬಿಟ್ಟು ಬಿಡ್ರಿ, ನಮ್ಮ ಅತ್ತಿಗೆಗಳು ಇಬ್ಬರವ್ರೆ, ಅವ್ರನ್ನ ನೋಡ್ಕೊಂತಾರೆ. ಹಂಗೆ ಆಗಲಿ ನಮ್ಮ ನಿಮ್ಮ ಅತ್ತಿಗೆಗಳೇ ನಿನ್ನ ನೋಡ್ಕೊಂಡ್ಲೆ, ನಿಮ್ಮ ಓವರ್ಕು ದೇವ್ರ ಆಶೀರ್ವಾದ ಮಾಡಲಿ. ಹೆಂಗೋ ಚೆನ್ನಾಗಿರಮ್ಮ, ಅದಕ್ಕೇನಾದ್ನಿ? ಹ್ಞೂ ಸರಿ ತಮ್ಮ, ನಾವೇ ನೋಡ್ತೀರಿ. ಸರಿ ಆಯ್ತಿಲ್ಲಮ್ಮ, ಆಯ್ತು. ಎತ್ತೀಟೆ ಸುಬ್ಬೆ, ಅದೇನೋ ಬಾಲ್ ಮೇಲೆ ಕುತ್ಕೊಂಡಿದ್ಯಾ? ಹಾಂ, ಎದಳ ಮೇಲೆ? ಅಜ್ಜಿ ಪಪ್ಪ ಅತ್ತೆ ಎಲ್ಲರೂ ಬರ್ತಾವ್ರೆ. ಬಬ್ಬು ಮಾಮ ಊರಾಗೆ ಅವನೇ. ಹ್ಞೂ, ಬಬ್ಬು ಮಾಮ ನೀನು ಕೂಗಿದ ತಕ್ಷಣ ಹೊಡೆದೋಗ್ಬಿಡ್ತಾನೆ, ನನ್ನ ಜಾನು ಕೂಗಿದ್ಲು ಅಂತ. ಪಪ್ಪನು ಬರ್ತಾವ್ರಮ್ಮ, ಬರ್ತಾವ್ರೆ, ನಿಮ್ಮ ಪಪ್ಪನು ಬರ್ತಾವ್ರೆ. ಬಾಲ್ ಮೇಲೆ ಕುತ್ಕೊಂತಾರ? ಬಾಲ್ ಹೊಡೆದೋಗಲ್ಲ? ಡಮಾರ್ ಅಂತ ಹೊಡೆದೈತೆ, ಡಮಾರ್ ಅಂತ. ಅಲ್ಲ ಹೇಳಮ್ಮ, ಡಮಾರನ್ನು. ನನ್ನ ಮುತ್ತು ಬಂಗಾರಮ್ಮ ಇದು, ನನ್ನ ಮುತ್ತು ಬಂಗಾರ. ಜಾನು, ಜಾನು ಚಿನಿ.
ಬಾಬು ಮಾಮ ಬಂದಿಲ್ಲ, ಇನ್ನೊಂದ್ಸರಿ ಬರ್ತಾನಂತೆ. ಹೇಳ್ದೆ ಜಾನು ನೋಡಕ್ ಬರ್ತೀನಿ ಮಾಮ, ಜಾನು ನೋಡಬೇಕು ಅಂತ. ಅಜ್ಜಿ ಅತ್ತೆ ಇಲ್ಲ ಬರ್ತಾವ್ರೆ. ಕಳ್ಳಿ ನೀನು ಕಳ್ಳಿ. ಫೋನ್ ಮಾಡೋಕ್ಕಾಗಿಲ್ಲ ನನಗೆ? ಹಾಂ, ಫೋನ್ ಮಾಡೋಕ್ಕಾಗಿಲ್ಲ? ನಿಮ್ಮ ಅಮ್ಮನಿಗಂತೂ ನಾನು ಬೇಡ, ನಿಂಗೂ ಬೇಡ. ಅದೇ ನಿಮ್ಮ ಅಮ್ಮನಿಗೆ ನಾನು ಬೇಡೇ ಬೇಡ ಅಲ್ಲ. ಇನ್ನೇನು ಬೇಕಿಲ್ಲಮ್ಮ, ನಾನು ನಿಮ್ಮ ಅಮ್ಮನಿಗೆ ವಯಸ್ಸಾಗೋಯ್ತು ನಮಗೂ, ಅದಕ್ಕೆ ನಿಮ್ಮ ಅಮ್ಮನಿಗೆ ನಾನೇನು ಬೇಕಾಗಿಲ್ಲ. ಹೌದಂತೆ, ಸುಮ್ಮನೆ ರೀ, ಯಾರಾದರೂ ಕೇಳಿಸ್ಕೊಂಡ್ರೆ ನಿಜ ಅಂತಾರೋ. ಇರೋ ವಿಷಯ ಹೇಳಿದ್ರೆ ಹಂಗೆ. ಒಂದು ಫೋನ್ ಏನಾದರೂ ಮಾಡಿದೆ ನನಗೆ? ಅಕ್ಕಿಲ ಅಮ್ಮನ ಮಾಡಿದೆ, ಸಿಂಚನಾಗಿ ಮಾಡಿದೆ, ಮಾತಾಡ್ತಾನೆ ಇದ್ನಲ್ಲ. ನೀವೇ ಫೋನ್ ಮಾಡಬೇಕಾಗಿತ್ತಲ್ಲ ನನಗೆ. ನೀನೇ ಫೋನ್ ಮಾಡಲಿ ಅಂತ ಕಾಯ್ತಾ ಇದ್ದೆ. ನಾನು ಅಷ್ಟೇ, ನೀವೇ ಫೋನ್ ಮಾಡಲಿ ಅಂತ ಕಾಯ್ತಾ ಇದ್ದೆ. ಬೇಗ ರೆಡಿಯಾಗು, ಚೆಕಪ್ಗೆ ಹೋಗೋಣ. ಇವಾಗ ಬಂದಿದ್ದೀರಾ, ರೆಸ್ಟ್ ಮಾಡಿರಿ, ಸಾಯಂಕಾಲ ಹೋದ್ರೆ ಆಯಿತು. ಹೋಗ್ರಿ, ಬಿಸಿ ಬಿಸಿ ಅನ್ನ ಸಾಂಬಾರು ಮಾಡಿದ್ದೀನಿ, ಹೋಗ್ರಿ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗ್ರಿ, ಸ್ನಾನ ಏನಾದರೂ ಮಾಡ್ತೀರೇನೋ ಇಟ್ಕೊಳ್ತೀನಿ, ಆಮೇಲೆ ಸಾಯಂಕಾಲ ಹೋದ್ರೆ ಆಯಿತು. ಹ್ಞೂ ಸರಿ ಆಯಿತು. ಅದಕ್ಕೆ ಬಾಮ್ಮ. ಅಖಿಲಮ್ಮ ಏನು ಮಾಡ್ಕೊಂಡು ಏನೋ ಅಂತ ನಂಗೆ ಅಲ್ಲೇ ದಿಗ್ಲಾಗಿತ್ತಮ್ಮ, ಮಗುನ ಹಾಕ್ಕೊಂಡು. ಏನಿಲ್ಲ ಅಖಿಲಮ್ಮ, ಅವಳೇನು ಗಲಾಟೆ ಮಾಡಲ್ಲಲ್ಲ. ನನ್ನ ಪಾಡಿಗೆ ನಾನು ಟಿಫನ್ನು ಅಡುಗೆ ಎಲ್ಲ ಮಾಡ್ಕೊತ ಇದ್ದೆ. ಅಜಯ್ ಎಲ್ಲೋದ್ನಮ್ಮ? ಅಜಯ್ ಅವರ ಆ ಮನೇಲಿ ಅವ್ರೆ. ಅವನ ಆಫೀಸ್ ಕಡೆ ಏನು ಹೋಗಿಲ್ಲ? ಇಲ್ಲ ಅಖಿಲಮ್ಮ, ಹೋಗಿಲ್ಲ. ಯಾಕೆ ಅಖಿಲಮ್ಮ? ಅಲ್ಲಮ್ಮ, ನಾವು 2 ದಿವಸ ಮನೆಗಿರಲಿಲ್ಲ, ಏನು ಆಫೀಸ್ ಕಡೆ ಹೋಗಿ ಓಡಾಡ್ಕೊಂಬಂದಿದ್ರೆ ಏನಾಗಿತ್ತಮ್ಮ? ನಾನು ಹೋಗ್ತೀನಿ ಬಿಡಮ್ಮ, ನಾನು ನೋಡ್ಕೊತೀನಿ. ಅದಕ್ಕೆ ನಿಮ್ಮೂರೆಲ್ಲ ಸೂಪರು, ನಿಮ್ಮೂರು ಒಳಗಿರೋ ಜನ ಎಲ್ಲರೂ ಇದ್ದಿದ್ದು ಸೂಪರು. ಹ್ಞೂ ಸೂಪರಮ್ಮ, ಸೂಪರು. ಜಗಳ ಗಂಟೆ ಇವಳು. ನಿಮ್ಮ ಚಿಕ್ಕಮ್ಮನವ್ರ ಮನೆ ಹತ್ರ ನೆಲ್ಲಿ ಪೈಪ್ ಹೊಡೆದಾಕ್ಬಿಟ್ಟು ಬಂದವಳಂತಮ್ಮ. ಆಯಮ್ಮನ ಬೊಂಬಿಡಿ ಕಾಸು ಕೊಡ್ರಿ ಅಂತ 5,000 ಆತೈತೆ 6,000 ಆತೈತೆ ಅಂತ ಬಂದಿದ್ಲು. ಏನೋ ಒಂದು ಪೈಪ್ಗೆ 5,000 ಅಂತೆ. ಅಯ್ಯೋ, ಅದೆಲ್ಲಿಂದ ತತ್ತಳು? ನಮ್ಮ ಚಿಕ್ಕಮ್ಮ ನನ್ನ ಪಾರಿನಿಂದ ಏನೇನು ತರಿಸಿದ್ಲ ಹೆಂಗೆ? ಸರಿ ನೀನು ಸರಿಯಾಗಿದ್ಯಾ, ನಾದ್ನಿಗೆ ತಕ್ಕನಾದ ಅತ್ತಿಗೆ ನೀನು. ಹಾಂ ಬಾಬಾ, ಅದಕ್ಕೆ ನಮ್ಮ ಮನೆಯೇ ನಮಗೆ ಮೇಲು. ಅದರಲ್ಲೂ ನಿಮ್ಮ ತೊಡೆ ಮೇಲೆ ನಿದ್ದೆ ಮಾಡೋಕ್ಕೆ ನಂಗೆ ಇದ್ದಿದ್ದು ಖುಷಿ. ನಂಗಂತೂ ಸಖತ್ ನಿದ್ದೆ ಬರ್ತೈತೆ. ನೀವೇನಾದರೂ ಬಿಸಿ ಬಿಸಿ ಮಾಡಿ ಎಬ್ಬಿಸ್ಬೇಕು ನನ್ನನ್ನು. ಏನು ಬೇಕಮ್ಮ? ಇಂಥದ್ದು ಬೇಕು ಅಂತ ಹೇಳು, ಮಾಡ್ಕೊಡ್ತೀನಿ ಇವಾಗೆ. ಅದಕ್ಕೆ ನನಗೆ ತುಂಬ ಇಷ್ಟ ಅಂತಂದರೆ ನೂಡಲ್ಸು ಮತ್ತು ಪಾಸ್ತಾ. ಯಾವ್ದು ಮಾಡ್ಕೊಡ್ತೀರಾ? ನಿಂಗೆ ಯಾವ್ದು ಬೇಕಂದ್ರೆ ಅದೇ ಮಾಡ್ಕೊಡ್ತೀನಿ, ಆಯಿತಾ? ಈ ಸದ್ಯಕ್ಕೆ ನೂಡಲ್ಸು ಮತ್ತು ಸ್ವೀಟು ಪಾಸ್ತಾ ಮಾಡಿಕೊಡಿ. ಹಾಂ, ಪಾಸ್ತಾಗೆ ಒಂದು ಸ್ವಲ್ಪ ಜಾಸ್ತಿ ಗೋಡಂಬಿ ಜಾಸ್ತಿ ಹಾಕಿ. ಹ್ಞೂ ಸರಿನಮ್ಮ, ಆಯಿತು. ಹೋಗಪ್ಪ ವಿಜಯ್, ಏನು ಫ್ರೆಶ್ ಅಪ್ ಆಗಂಗಿದ್ರೆ ಹೋಗಪ್ಪ. ಹ್ಞೂ ಸರಿನಮ್ಮ. ನಾನು ಕೇಳಾರ್ನಮ್ಮ ಈ ಲೈಲಾ ಮಜ್ನು ಸ್ಟೋರಿನ. ಅಲ್ಲಿ ನೋಡಿದ್ರೆ ಜಾನು ಅಂತ ಅವನು, ಇಲ್ಲಿ ನೋಡಿದ್ರೆ ಬೊಬ್ಬು ಮಮ್ಮ ಅಂತ ಇವಳು. ಅಬ್ಬಬ್ಬಾ, ನನಗೆ ಕೇಳಿ ಕೇಳಿ ಸಾಕಾಗ್ಬಿಟ್ಟೈತೆ. ಹೋಗು. ಲೈ ತರಳೆ, ಎದ್ದೇಳು. ಫಸ್ಟು ನಿಂಗೆ ಡ್ಯೂಟಿ ಅದು ಯಾವಾಗ ಆತೈತೋ, ಸ್ಟೇಷನ್ಗೆ ಯಾವಾಗ ಹೋಗ್ತೀಯೋ? ಬೆಳಗ್ಗೆ ಹೋದರೆ ಸಾಯಂಕಾಲ ಬಾ, ಮಧ್ಯಾಹ್ನ ಊಟ ತೊಗೊಂಡೋಗು ಬಾಕ್ಸು. ಅಮ್ಮ, ನಾನಂತೂ ಹ್ಯಾಪಿ ಆಗಿದ್ದೀನಿ ನೋಡು. ನಮ್ಮ ಅತ್ತಿಗೆದಿರಿಬ್ರು ನನ್ನನ್ನು ಚೆನ್ನಾಗಿ ನೋಡ್ಕೊತಾರೆ, ನಾನು ಆರಾಮಾಗಿದ್ದೀನಿ. ಇನ್ಮೇಲೆ ಯಾವ ಡ್ಯೂಟಿಗೂ ಹೋಗಲ್ಲ. ಮನೆ ಆಯಿತು, ನಾನಾಯಿತು. ನಮ್ಮ ಅತ್ತಿಗೆ ಏನು ಬೇಕೋ ಅದೆಲ್ಲ ಅಡುಗೆ ಮಾಡಕ್ತಾರೆ, ತಿನ್ಕೊಂಡು ಆರಾಮಾಗಿರ್ತೀನಿ. ಏನಂತೀರಾ ಸವಿತಾತಿಗೆ? ನೀನು ಹೆಂಗೆ ಹೇಳಿದ್ರೆ ಹಂಗೇನಮ್ಮ. ಅಲ್ಲೇ ಆ ಮಗು ಮಲ್ಕೊಳ್ಳೋ ಜಾಗದಾಗ ಹೋಗಿ ಮಲ್ಕೊಂಡಿದ್ಯಲ್ಲೇ. ಇವಾಗ ಮಗುನ ಮಲಗಿಸ್ಬೇಕೇನಮ್ಮ? ಹ್ಞೂ, ಇವಾಗ ಖುಷಿನೇನಮ್ಮ ನಿನಗೆ? ಹಾಂ, ಜಾನು ಮಲ್ಕೊಂಡವಳಲ್ಲ. ಅಲ್ಲೇ ನೀವಿಬ್ರು ಮಲ್ಕೊಂಡ್ರೆ ಅವಳು ತೊಡೆ ಏನಾಗಬೇಕೆ ಬಸ್ರೆನ್ಸು? ನಮ್ಮ ಅತ್ತಿಗೆ ಇನ್ನೂ ಶಕ್ತಿ ಬರ್ತೈತಮ್ಮ, ಶಕ್ತಿ ಬರ್ತೈತಿ. ನೀವು ಸುಮ್ಮನೆ ರೀ, ಹೋಗ್ರಿ, ನೀವು ಫ್ರೆಶ್ ಅಪ್ ಆಗೋಗ್ರಿ. ಅಯ್ಯೋ, ಒಳ್ಳೆ ಕತೆ ಆಗೋಯ್ತಲ್ಲ ನಿಂದು. ಹಾಂ, ಅವನಿಲ್ಲ, ಅವ್ನು ಊರಾಗ ಬಿದ್ದಾನೆ. ಹೋಗು, ಕರ್ಕೊಂಡು ಹೋಗಿ. ಯಪ್ಪ ದೇವ್ರೆ, ನನ್ನ ತಲೆ ಕೆಟ್ಟೋಯ್ತು. ಇವರಿಬ್ರು ಸೇರ್ಕೊಂಡು ನಂಗೆ ಹುಚ್ಚಿರ್ಸ್ಬಿಡ್ತಾನೆ. ಅವ್ನು ನೋಡಿದ್ರೆ ಜಾನು ಅಂತಾನೆ, ಇವ್ನು ನೋಡಿದ್ರೆ ಇಲ್ಲಿ ಹಿಂಗೆ. ಒಬ್ರೊಬ್ರು ಹೆಸರು ಹೆಂಗೆ ಗ್ಯಾಪ್ ಕೈಕೊಂಡವ್ರು ನೋಡೇ ಸಿಂಚು. ಅಮ್ಮ, ಇವ್ರು ದೊಡ್ಡವರಾಗಿದ ತಕ್ಷಣ ಫಸ್ಟ್ ಇವ್ರಿಗೆ ಮದುವೆ ಮಾಡ್ಬಿಡಿ ಇಬ್ರಿಗೂ, ಬಬ್ಲುಗೂ ಜಾನುಗೂ. ಇಲ್ಲ ಅಂತಂದ್ರೆ ನಿನ್ನ ಇವರಿಬ್ರು ಅಂತೂ ಸುಮ್ಮನೆ ಬಿಡಲ್ಲ. ಅವನು ಜಾನು ಅಂತ ಅಲ್ಲಿ, ಇಲ್ಲಿ ಇವಳು ಬಬ್ಲು ಮಾಮ ಅಂತ. ಓ, ಇನ್ನು ಬೇಜಾನ್ ಟೈಮ್ ಐತೆ ಬಿಡಮ್ಮ. ಆವಾಗಿನ ಕಾಲಕ್ಕೆ ಯಾರ್ಯಾರ ಮನ್ಸು ಹೆಂಗಿರ್ತೈತೆ ಸಿಂಚು, ನಾವು ಹೇಳ್ದಂಗೆ ಇರ್ತಾರಾ? ಅದೇನೋ ನಿಜ ಹಾಕಿಲ್ಲಮ್ಮ. ಇವಾಗಿನ ಕಾಲದಾಗೆ ಎಳೆ ಮಕ್ಕಳಾಗಿದ್ದಂಗೆ ದೊಡ್ಡವರಾದ್ಮೇಲೆ ಇರಲ್ಲ. ಅವ್ರವ್ರ ಮನಸ್ಸು ಹೆಂಗಿರ್ತೈತೋ ಏನೋ, ಯಾರು ಹೇಳೋಕ್ಕಾಗಲ್ಲ. ಎಲ್ಲರಿಗೂ ನಮಸ್ಕಾರ. ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟೇ ನನಗೆ ಉತ್ಸಾಹ ಕೊಡುತ್ತೆ. ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಸಪೋರ್ಟ್ ನನಗೆ ಖಂಡಿತ ಬೇಕೇ ಬೇಕು. ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಾನು ವೀಡಿಯೋಸ್ ಮಾಡಬೇಕಂತಂದರೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನನಗೆ.